ನಮಸ್ಕಾರ ಎಲ್ಲರಿಗೂ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೀವು ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲನ್ನು ನೋಡುತ್ತಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂದರೆ, ತಿಮ್ಮಣ್ಣ ಭಟ್ಟರು ಹಾಗೂ ಪಂಡಿತರು ಮಾತನಾಡುತ್ತಿರುತ್ತಾರೆ. ತಿಮ್ಮಣ್ಣ, ನಿನ್ನ ಆರೋಗ್ಯ ತುಂಬ ಹದಗೆಟ್ಟಿದೆ ಎಂದು ಪಂಡಿತರು ಕೇಳುತ್ತಾರೆ. ಆಗ ತಿಮ್ಮಣ್ಣ ಭಟ್ಟರು, ನಾನು ಹೆಚ್ಚು ಕಾಲ ಬದುಕಿರುವುದಿಲ್ಲ ಪಂಡಿತರೆ ಎಂದು ಹೇಳುತ್ತಾರೆ. ಶ್ರೀಹರಿ, ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯಾ ಎಂದು ಪಂಡಿತರು ಹೇಳುತ್ತಾರೆ. ನನಗೆ ಈಗ ಉಳಿದಿರುವುದು ಕೆಲವೇ ದಿನಗಳು ಮಾತ್ರ ಎಂದು ವಿಜಯೇಂದ್ರ ಗುರುಗಳು ಹೇಳಿದ್ದಾರೆ ಎಂದು ಹೇಳಿದಾಗ ಪಂಡಿತರಿಗೆ ಬಹಳ ಗಾಬರಿಯಾಗುತ್ತದೆ. ಇದನ್ನೆಲ್ಲ ಮರದ ಹಿಂಬದಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಗೋಪಿಕಾಂಬೆಗೆ ಆಕಾಶವೇ ಕಳಚಿ ಬಿದ್ದಂತಾಗುತ್ತದೆ. ಆಗ ಗೋಪಿಕಾಂಬೆ ತಿಮ್ಮಣ್ಣ ಭಟ್ಟರಿಗೆ ಬಹಳ ದುಃಖದಿಂದ, ಏನ್ರಿ ನಾನು ಕೇಳಿಸ್ಕೊಂಡಿದ್ದು ಎಂದು ಕೇಳುತ್ತಾಳೆ. ಆಗ ತಿಮ್ಮಣ್ಣ ಭಟ್ಟರು ಹೇಳುತ್ತಾರೆ, ಏನು ನಡೆಯಬೇಕೆಂದು ಇರುತ್ತದೋ ಅದೇ ನಡೆಯುತ್ತದೆ ಎಂದು. ಆಮೇಲೆ ಇಬ್ಬರು ಮನೆಗೆ ತೆರಳುತ್ತಾರೆ. ಮಲಗಿದ್ದ ತಿಮ್ಮಣ್ಣ ಭಟ್ಟರು ಮಧ್ಯರಾತ್ರಿ ನೋವಿನಲ್ಲಿ ಎದ್ದು ಕೂರುತ್ತಾರೆ. ಆಗ ಗೋಪಿಕಾಂಬೆ ತಿಮ್ಮಣ್ಣ ಭಟ್ಟರು ಪಡುತ್ತಿದ್ದ ನೋವನ್ನು ಕಂಡು ಸುಧಾರಿಸಿಕೊಳ್ಳಿ ಎಂದು ಹೇಳುತ್ತಾಳೆ. ತಿಮ್ಮಣ್ಣ ಭಟ್ಟರು ವೀಣೆಯನ್ನು ತೆಗೆದುಕೊಂಡು ಬಾ ಎಂದು ಕೇಳುತ್ತಾರೆ. ಆಗ ಗೋಪಿಕಾಂಬೆ ಬೇಡಾರಿ ಎಂದು ಹೇಳುತ್ತಾರೆ. ಆದರೂ ತಿಮ್ಮಣ್ಣ ಭಟ್ಟರು, ಇದೊಂದು ಸಲ ಬೇಡ ಅನ್ಬೇಡ ಗೋಪಿ ಎಂದು ಹೇಳುತ್ತಾರೆ. ವೀಣೆಯನ್ನು ನುಡಿಸುತ್ತಾ ನುಡಿಸುತ್ತಾ ಶ್ರೀಹರಿಯನ್ನು ನೆನೆಯುತ್ತಲೇ ತಿಮ್ಮಣ್ಣ ಭಟ್ಟರು ಕೊನೆಯುಸಿರೆಳೆಯುತ್ತಾರೆ. ಇದನ್ನು ಕಂಡ ವೆಂಕಟನಾಥ ಬಹಳ ನೋವನ್ನು ಪಡುತ್ತಾರೆ. ಇದೇ ರೀತಿ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.